ಹಿಂದೂ ಧರ್ಮವು ಪ್ರಪಂಚದ ಅತ್ಯಂತ ಹಳೆಯ ಧರ್ಮಗಳಲ್ಲಿ ಒಂದಾಗಿದೆ. ಸುಮಾರು 1 ಶತಕೋಟಿ ಅನುಯಾಯಿಗಳನ್ನು ಹೊಂದಿರುವ ಹಿಂದೂ ಧರ್ಮವು ಪ್ರಪಂಚದ ಅತ್ಯಂತ ಹಳೆಯ ಧರ್ಮವಾಗಿದೆ. 3000 ವರ್ಷಗಳ ಹಿಂದಿನ ಸಂಪೂರ್ಣ ಧರ್ಮಗ್ರಂಥಗಳನ್ನು ಹಿಂದೂ ಧರ್ಮ ಹೊಂದಿದೆ. ಹಾಗೆ ಹಿಂದೂ ದೇವಾಲಯಗಳನ್ನು ಪ್ರಪಂಚದಾದ್ಯಂತ ಶತಮಾನಗಳಿಂದ ನಿರ್ಮಿಸಲಾಗಿದೆ. ಭಾರತವು ಅತಿ ಹೆಚ್ಚು ಸಂಖ್ಯೆಯ ಹಿಂದೂ ದೇವಾಲಯಗಳಿಗೆ ನೆಲೆಯಾಗಿದೆ. ಆದರೂ ಭಾರತದ ಹೊರಗೆ ಕೂಡ ಹಲವು ಪ್ರಸಿದ್ಧ ಹಿಂದೂ ದೇವಾಲಯಗಳಿವೆ. ಭಾರತದ ಹೊರಗೆ ಇರುವ ವಿಶ್ವದ ಅತಿ ದೊಡ್ಡ ಹಿಂದೂ ದೇವಾಲಯಗಳು ಅಮೆರಿಕ, ಕೆನಡಾ, ಯುನೈಟೆಡ್ ಕಿಂಗ್ಡಮ್ ಮತ್ತು ಆಸ್ಟ್ರೇಲಿಯಾದಂಥ ದೊಡ್ಡ ಮಟ್ಟದಲ್ಲಿ ಹಿಂದೂ ಜನಸಂಖ್ಯೆಯನ್ನು ಹೊಂದಿರುವ ದೇಶಗಳಲ್ಲಿವೆ. ಭಾರತದಿಂದ ಹೊರಗಿರುವ ವಿಶ್ವದ ಅತಿ ದೊಡ್ಡ ಹಿಂದೂ ದೇವಾಲಯಗಳು ಪ್ರಮುಖ ಧಾರ್ಮಿಕ ಸ್ಥಳಗಳಷ್ಟೇ ಅಲ್ಲ, ಅವು ಜನಪ್ರಿಯ ಪ್ರವಾಸಿ ತಾಣಗಳೂ ಆಗಿವೆ. ಈ ದೇವಾಲಯಗಳು ಪ್ರವಾಸಿಗರಿಗೆ ಹಿಂದೂ ಧರ್ಮದ ಶ್ರೀಮಂತ ಸಂಸ್ಕೃತಿ ಮತ್ತು ಪರಂಪರೆಯ ಪರಿಚಯ ನೀಡುತ್ತದೆ. ಅಂತಹ 5 ಪ್ರಮುಖ ದೇಗುಲಗಳ ಕುರಿತ ಚುಟುಕಾದ ಮಾಹಿತಿ ಇಲ್ಲಿದೆ ನೋಡಿ. ಅಂಕೋರ್ ವಾಟ್ ದೇವಾಲಯ ಜಗತ್ತಿನ ಎಲ್ಲ ಧಾರ್ಮಿಕ ದೇವಾಲಯಗಳಿಗಿಂತಲೂ ಭವ್ಯವಾದ ಸುಸಜ್ಜಿತ ದೇವಾಲಯವೆಂದು ಕರೆಸಿಕೊಳ್ಳುವ ದೇವಾಲಯವೇ ದಕ್ಷಿಣ ಪೂರ್ವ ಏಷ್ಯಾದ ಕಾಂಬೋಡಿಯಾ ದೇಶದ ಅಂಕೋರ್ ವಾಟ್ ಮಂದಿರ. ಕಾಂಬೋಡಿಯಾದ ಖಮೇರ್ ದೊರೆಗಳಿಂದ ವಿಷ್ಣು ದೇವಾಲಯವಾಗಿ ನಿರ್ಮಿಸಿರುವ ಇದು ಪ್ರಪಂಚದ ಎಲ್ಲ ಧಾರ್ಮಿಕ ಮಂದಿರಗಳಿಗಿಂತಲೂ ದೊಡ್ಡದು. ಅಂಕೋರ್ ವಾಟ್ ದೇವಾಲಯ ಕಾಂಬೋಡಿಯಾದ ದುರ್ಗಮ ಕಾಡಿನ ನಡುವೆ ಶತಮಾನಗಳಿಂದ ಪುಟಕಿಟ್ಟ ಚಿನ್ನದಂತೆ ಹೊಳೆಯುತ್ತಾ ನಿಂತಿರುವ ದೇವಾಲಯವಾಗಿದೆ. ಸುಮಾರು 400 ಎಕರೆ ಪ್ರದೇಶದಲ್ಲಿ ಈ ದೇವಾಲಯವನ್ನು ನಿರ್ಮಿಸಲಾಗಿದ್ದು 70ಕ್ಕೂ ಹೆಚ್ಚು ಸ್ಮಾರಕಗಳನ್ನು ಒಳಗೊಂಡಿದೆ. ಶ್ರೀ ಸ್ವಾಮಿನಾರಾಯಣ ಮಂದಿರ ಲಂಡನ್ನಲ್ಲಿರುವ ಬಾಬ್ಸ್ ಶ್ರೀ ಸ್ವಾಮಿನಾರಾಯಣ ಮಂದಿರವು ಭಾರತದ ಹೊರಗಿನ ಅತಿ ದೊಡ್ಡ ಹಿಂದೂ ದೇವಾಲಯವಾಗಿದೆ. ಇದನ್ನು ಸಾಂಪ್ರದಾಯಿಕ ಹಿಂದೂ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಸಂಕೀರ್ಣವಾದ ಕೆತ್ತನೆಗಳು ಮತ್ತು ಶಿಲ್ಪಗಳನ್ನು ಈ ದೇವಾಲಯವು ಒಳಗೊಂಡಿದೆ. ದೇವಾಲಯದ ಸಂಕೀರ್ಣವು ಹಿಂದೂ ದೇವರಾದ ಸ್ವಾಮಿನಾರಾಯಣನಿಗೆ ಸಮರ್ಪಿತವಾಗಿದೆ. ಈ ಮಂದಿರ ಮುಖ್ಯ ದೇವಾಲಯ, ಸಾಂಸ್ಕೃತಿಕ ಕೇಂದ್ರ, ಸಮುದಾಯ ಕೇಂದ್ರ ಮತ್ತು ಉದ್ಯಾನವನ್ನು ಒಳಗೊಂಡಿದೆ. ಪುರಾ ಬೆಸಾಕ್ಯೂವ್ ಎಂದು ಕರೆಯಲ್ಪಡುವ ಬೆಸಾಕ್ಯೂವ್ ದೇವಾಲಯ ಇಂಡೋನೇಷ್ಯಾದ ಬಾಲಿಯಲ್ಲಿರುವ ಅತಿ ದೊಡ್ಡ ಮತ್ತು ಪ್ರಮುಖ ಹಿಂದೂ ದೇವಾಲಯ ಸಂಕೀರ್ಣವಾಗಿದೆ. ಇದು ಬಾಲಿಯ ಅತಿ ಎತ್ತರದ ಪರ್ವತವಾದ ಅಗುಂಗ್ ಪರ್ವತದ ಇಳಿಜಾರಿನಲ್ಲಿದೆ. ಈ ದೇಗುಲವನ್ನು ಹಿಂದೂ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಶಿವನಿಗೆ ಸಮರ್ಪಿಸಲಾಗಿದೆ. ಬೆಸಾಕ್ಯೂವ್ ದೇವಾಲಯವು 23 ದೇವಾಲಯಗಳ ಸಂಕೀರ್ಣವಾಗಿದೆ. ಇದನ್ನು ಪರ್ವತದ ಮೇಲೆ ಹಲವಾರು ಟೆರೇಸ್ಗಳಲ್ಲಿ ನಿರ್ಮಾಣ ಮಾಡಲಾಗಿದೆ. ಅಮೆರಿಕದ ನ್ಯೂಜೆರ್ಸಿಯ ರಾಬಿನ್ಸ್ವಿಲ್ಲೆಯಲ್ಲಿರುವ ಅಕ್ಷರಧಾಮ ಮಂದಿರವು ಪಶ್ಚಿಮ ಗೋಳಾರ್ಧದಲ್ಲಿ ಇರುವ ಅತಿ ದೊಡ್ಡ ಹಿಂದೂ ದೇವಾಲಯವಾಗಿದೆ. ಈ ದೇವಾಲಯವನ್ನು ಸ್ವಾಮಿನಾರಾಯಣನಿಗೆ ಸಮರ್ಪಿಸಲಾಗಿದೆ. ಈ ದೇವಾಲಯದ ಸಂಕೀರ್ಣ ಮುಖ್ಯ ದೇವಾಲಯ, ಸಾಂಸ್ಕೃತಿಕ ಕೇಂದ್ರ, ಸಮುದಾಯ ಕೇಂದ್ರ ಮತ್ತು ಉದ್ಯಾನವನ್ನು ಒಳಗೊಂಡಿದೆ. ಈ ದೇವಾಲಯ ಸುಮಾರು 160 ಎಕರೆ ವಿಸ್ತಾರವಾಗಿದೆ. ಹಾಗೆ ಸುಂದರವಾದ ಕೆತ್ತನೆಗಳು ಮತ್ತು ಶಿಲ್ಪಗಳನ್ನು ಒಳಗೊಂಡಿದೆ. ಪ್ರಂಬನನ್ ತ್ರಿಮೂರ್ತಿ ದೇವಸ್ಥಾನ
ಪ್ರಂಬನನ್ ದೇವಾಲಯ ಇಂಡೋನೇಷ್ಯಾದ ದಕ್ಷಿಣ ಜಾವದಲ್ಲಿದೆ. ಇದು 9ನೇ ಶತಮಾನದ ಹಿಂದೂ ದೇವಾಲಯವಾಗಿದೆ. ಈ ದೇಗುಲವನ್ನು ಹಿಂದೂ ಧರ್ಮದ 3 ಪ್ರಮುಖ ದೇವರುಗಳಾದ ಬ್ರಹ್ಮ, ವಿಷ್ಣು ಮತ್ತು ಶಿವನಿಗೆ ಸಮರ್ಪಿಸಲಾಗಿದೆ. ಈ ದೇವಾಲಯ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದ್ದು, ಇಂಡೋನೇಷ್ಯಾದ ಅತ್ಯಂತ ಜನಪ್ರಿಯ ಪ್ರವಾಸಿ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಈ ದೇಗುಲ ಎತ್ತರದ ಮತ್ತು ತೆಳ್ಳಗಿನ ರಚನೆಯಿಂದ ಕೂಡಿದ್ದು, ಎತ್ತರದ ಕೇಂದ್ರ ಶಿಖರವನ್ನು ಹೊಂದಿದೆ. ಹಿಂದೂ ಪುರಾಣದ ದೃಶ್ಯಗಳನ್ನು ಚಿತ್ರಿಸುವ ವಿಸ್ತಾರವಾದ ಉಬ್ಬು ಶಿಲ್ಪಗಳಿಂದ ದೇವಾಲಯವನ್ನು ಅಲಂಕರಿಸಲಾಗಿದೆ. ದೇವಾಲಯದ ಒಳಗಿನ ಗರ್ಭಗುಡಿಯಲ್ಲಿ ಶಿವನ ಪ್ರತಿಮೆ ಇದೆ. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳನ್ನು ಪಡೆಯಲು ನಮ್ಮ ಯೂಟ್ಯೂಬ್ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಲೈಕ್ಸ್ ಮಾಡೋದನ್ನು ಮರಿಬೇಡಿ.